ನಮಸ್ಕಾರ ಸ್ನೇಹಿತರೆ. ಅಮ್ಮ ಹೇಳಿದ ಸುಳ್ಳು ಕಥೆಯ ಮುಂದಿನ ಭಾಗವನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಭಾಗ 2ರಲ್ಲಿ ಬನ್ನಿ. ಹಾಗಾದರೆ ಏನಾಗುತ್ತದೆ 2ನೇ ಭಾಗದಲ್ಲಿ ಅಂತ ನೋಡೋಣ. ತನ್ನ ಮಗನಿಗೆ ಮದುವೆ ಮಾಡಬೇಕೆಂದು ರಾತ್ರಿ ಮಗ ಮನೆಗೆ ಬಂದ ಮೇಲೆ ಮದುವೆ ವಿಚಾರವನ್ನು ತಾಯಿ ಪ್ರಸ್ತಾಪಿಸುತ್ತಾಳೆ. ಆಗ ಮಗನು ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸುವುದಾಗಿ ಹೇಳುತ್ತಾನೆ ಮತ್ತು ಅವಳನ್ನೇ ಮದುವೆಯಾಗುವುದಾಗಿ ಹೇಳುತ್ತಾನೆ. ಸರಿ, ಅವನ ಮನಸ್ಸನ್ನು ನೋಯಿಸಬಾರದೆಂದು ತಾಯಿ ಒಪ್ಪಿಕೊಂಡಳು. ಮಗನ ಇಚ್ಛೆಯಂತೆ ಅದೇ ಹುಡುಗಿ ಜೊತೆ ಮದುವೆ ಮಾಡಿದವು. ಮೊದಲು ಸರಿಯಾಗಿದ್ದ ಸೊಸೆ ಸ್ವಲ್ಪ ದಿನ ಆದ ಮೇಲೆ ಬೇರೆ ಮನೆ ಮಾಡುವಂತೆ ಪೀಡಿಸುತ್ತಾಳೆ. ಕೈಯಲ್ಲಿ ಒಂದಿಷ್ಟು ಹಣವೂ ಇತ್ತು. ಪತ್ನಿಯ ಆಸೆಯಂತೆ ಹೊಸ ಮನೆಯನ್ನು ಮಾಡಿದ ಮುಂದೆ ಸೊಸೆಗೆ ಒಕ್ಕಣ್ಣು ಮುದುಕಿಯ ಜೊತೆಗಿರಲು ಆಗುವುದಿಲ್ಲ. ಗಂಡನ ತಲೆಗೆ ಹುಳ ಬಿಟ್ಟಳು. ಆಗ ಮಗ ಹೆಂಡತಿಯ ಮಾತು ಕೇಳಿ ತಾಯಿಯನ್ನು ಹೊಸ ಮನೆಯಿಂದ ಹೊರಹಾಕಿದನು. ಇದನ್ನೆಲ್ಲ ನೋಡಿದ ತಾಯಿ ಕುಸಿದು ಬಿದ್ದಳು. ಮಗನ ಬೇಕು ಬೇಡುಗಳ ಪೂರೈಸುವ ನಬರದಲ್ಲಿ ನಯಾ ಪೈಸೆಯನ್ನು ಕೂಡ ಕೂಡಿಟ್ಟಿರಲಿಲ್ಲ. ಮೊದಲು ಪ್ರತಿ ವಾರ ಬಂದು ಒಂದಿಷ್ಟು ಹಣವನ್ನು ಕೊಟ್ಟು ಹೋಗುತ್ತಿದ್ದವ ಈಗೀಗ ಬರುವುದಂತೂ ಅಪರೂಪವಾಗಿ ಬಿಟ್ಟಿದೆ. ಮುಂದೆ ಆ ತಾಯಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಮಗನ ದಾರಿ ಕಾಯುವ ಪರಿಸ್ಥಿತಿ ಬಂದೊದಗಿತು. ಒಂದು ದಿನ ನೇರವಾಗಿ ತಾಯಿ ಮಗನ ಮನೆಗೆ ಬಂದಳು. ಸೊಸೆಯ ಚುಚ್ಚು ಮಾತಿನಿಂದ ಮನನೊಂದು ಇನ್ನು ಮುಂದೆ ಸತ್ತರೂ ಚಿಂತೆ ಇಲ್ಲ, ಮಗನ ಮನೆಗೆ ಕಾಲಿಡಲಾರೆ ಎಂದು ದೃಢ ಸಂಕಲ್ಪ ಮಾಡಿ ಮನೆಗೆ ಬಂದಳು. ವಿಪರೀತ ಜ್ವರದಿಂದ ಹಾಸಿಗೆ ಹಿಡಿದಳು. ಮಗನಿಗೆ ಏನೂ ಕಡಿಮೆಯಾಗದಂತೆ ನೋಡಿಕೊಂಡಿದ್ದ ತಾಯಿ ಹಾಸಿಗೆಯಿಂದ ಮೇಲೆ ಏಳಲಾರದ ಪರಿಸ್ಥಿತಿಗೆ ಬಂದಳು. ಒಂದು ದಿನ ಆಫೀಸಿನಲ್ಲಿದ್ದ ಮಗನಿಗೆ ಕರೆಯೊಂದು ಬಂತು. ನಿನ್ನ ತಾಯಿ ತೀರಿಕೊಂಡಿದ್ದಾಳೆ, ಚಿತೆಗೆ ಬೆಂಕಿ ಇಡಲಿಕ್ಕಾದರೂ ಬಾ ಎಂದು ಹೇಳಿದರು. ಮಗನು ಸರಿ ಆಯಿತು ಎಂದು ಇನ್ನು ಮುಂದೆ ಆ ಮುದುಕಿಯ ಕಿರಿಕಿರಿ ಇರುವುದಿಲ್ಲ ಎಂದು ಹೇಳಿ ಅವನು ಮನೆಗೆ ಬಂದನು. ಹೋಗಿ ತಾಯಿಯ ಶವ ನೋಡುತ್ತಾ ಇವಳೇನಾ ನನ್ನ ತಾಯಿ ಎಂದು ಎಂಬ ಸ್ಥಿತಿಗೆ ತಲುಪಿದ್ದ. ಆ ತಾಯಿಯ ಕಣ್ಣನ್ನು ಚೆಲ್ಲಿ ಇನ್ನೂ ನೀರಿ ಸಂಸ್ಕಾರ ಮಾಡಿ ಮನೆಗೆ ಬರುವಾಗ ಯಾರೋ ಒಬ್ಬ ಒಂದು ಕಾಗದವನ್ನು ಇವನ ಕೈಗೆ ಕೊಟ್ಟು ಹೋದ. ಆ ಕಾಗದದಲ್ಲಿ ಏನು ಬರೆದಿತ್ತು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡುವಂಥ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ಕಾಯ್ತಾರಿ. ಧನ್ಯವಾದಗಳು.